ಸ್ನೇಹಿತರೆ, ಇಂಡಿಯನ್ ಏರ್‌ಫೋರ್ಸ್ ಅಲ್ಲಿ ಖಾಲಿ ಇರ್ತಕ್ಕಂತ ಅಂದ್ರೆ ಫ್ಲೈಯಿಂಗ್ ಬ್ರಾಂಚ್ ಮತ್ತು ಗ್ರೌಂಡ್ ಡ್ಯೂಟಿ ಬ್ರಾಂಚ್‌ಗಳಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇಂಡಿಯನ್ ಏರ್‌ಫೋರ್ಸ್ ಅಲ್ಲಿ ಖಾಲಿ ಇರ್ತಕ್ಕಂತ ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಯಾವ ಒಂದು ಬ್ರಾಂಚ್ ಅಲ್ಲಿ ಖಾಲಿ ಇರುವಂತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಹುದ್ದೆಗಳು ಖಾಲಿ ಇರ್ತಾವ, ಮತ್ತೆ ಇಲ್ಲಿ ಗ್ರೌಂಡ್ ಡ್ಯೂಟಿಯಲ್ಲಿ ಕೂಡ ಹುದ್ದೆಗಳು ಖಾಲಿ ಇರ್ತಾವ, ಅದು ಕೂಡ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಲ್ಲಿ. ಇನ್ನ ಎನ್‌ಸಿಸಿ ಸ್ಪೆಷಲ್ ಎಂಟ್ರಿ ಕೂಡ ಇಲ್ಲಿ ಹುದ್ದೆಗಳ ಖಾಲಿ ಇರ್ತಾವೆ. ಎನ್‌ಸಿಸಿ ಸ್ಪೆಷಲ್ ಎಂಟ್ರಿಯಲ್ಲಿ ಕೂಡ ಹುದ್ದೆಗಳನ್ನ ಕೊಟ್ಟಿರ್ತಾರ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 2 ಡಿಸೆಂಬರ್ 2024ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು, ಈ ಒಂದು ಡೇಟ್ ಇಂದ ಹಿಡಿದು ಇಲ್ಲಿ 31 ಡಿಸೆಂಬರ್ 2024 ತನಕ ಅರ್ಜಿನ ಸಲ್ಲಿಸಬಹುದು. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬಹುದು. ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನ ಇಲ್ಲಿ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ಫೆಬ್ರವರಿ 22 ಮತ್ತು ಫೆಬ್ರವರಿ 23ಕ್ಕೆ 2025ರಲ್ಲಿ ಪರೀಕ್ಷೆ ಇದೆ ಅಂತ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇವಾಗ ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ಅವರು ಬ್ರಾಂಚ್ ವೈಸ್ ಸೆಪರೇಟ್ ಆಗಿ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗಿ ಎಂಟ್ರಿಯನ್ನ ಕೊಟ್ಟಿರ್ತಾರ. AFCAT ಎಂಟ್ರಿ ಅಂತ ಕೊಟ್ಟಿರ್ತಾರ. ಇದರಲ್ಲಿ ಅವರು 3 ಬ್ರಾಂಚ್ ಗಳನ್ನ ಕೊಟ್ಟಿರ್ತಾರ. ಫ್ಲೈಯಿಂಗ್ ಬ್ರಾಂಚ್, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತ ಕೊಟ್ಟಿರ್ತಾರ. ಇವೆಲ್ಲವೂ ಕೂಡ ಬ್ರಾಂಚ್ ಆಗಿರ್ತಾವ. ಇನ್ನ ಕೋರ್ಸ್ ನಂಬರ್ ಕೂಡ ಕೊಟ್ಟಿರ್ತಾರ. ಯಾವ ಒಂದು ಕೋರ್ಸ್ ನಂಬರ್ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಇನ್ನ ಕೋರ್ಸ್ ವೈಸ್ ಇಲ್ಲಿ ಮುಂದ್ಗಡೆ ಅವರು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಪುರುಷರಿಗೆ 21 ಹುದ್ದೆಗಳು ಖಾಲಿ ಇರ್ತಾವ. ಇನ್ನು ಮಹಿಳೆಯರಿಗೆ ಅಲ್ಲಿ 9 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇದು ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ. ಇನ್ನು ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ AEL ಅಂತ ಕೊಟ್ಟಿರ್ತಾರೆ. ಇದು ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಎಷ್ಟು ವೇಕೆನ್ಸಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ AEL ಅಲ್ಲಿ 95 ಹುದ್ದೆಗಳನ್ನ ಕೊಟ್ಟಿರ್ತಾರ ಪುರುಷರಿಗೆ. ಇನ್ನು AEM ಅಲ್ಲಿ 53 ಹುದ್ದೆಗಳನ್ನ ಕೊಟ್ಟಿರ್ತಾರ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಆಯ್ತು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ AEL ಅಲ್ಲಿ 27 ಹುದ್ದೆಗಳನ್ನ ಕೊಟ್ಟಿದ್ರ. ಇನ್ನು AEM ಅಲ್ಲಿ 14 ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಬರ್ತಾವ. ಇನ್ನು ನಾನ್ ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ವೆಪನ್ ಸಿಸ್ಟಮ್ ಮತ್ತು ಇಲ್ಲಿ ಕೂಡ ವೆಪನ್ ಸಿಸ್ಟಮ್ ಅಲ್ಲಿ ಅಂತ ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ WS ಬ್ರಾಂಚ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಟೋಟಲ್ ಆಗಿ ಪುರುಷರಿಗೆ 14 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನ ಅಡ್ಮಿನ್ ಅಲ್ಲಿ 42, ಇನ್ನ LGC ಅಲ್ಲಿ 13, ಇನ್ನ ಆಕ್ಟ್ಸ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ 11, ಇನ್ನ EDN ಅಲ್ಲಿ 7 ಮತ್ತೆ MET ಅಲ್ಲಿ 7 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇದು ಪುರುಷರಿಗೆ. ಇನ್ನು ನಂತರ WS ಬ್ರಾಂಚ್ ಅಲ್ಲಿ ಮಹಿಳೆಯರಿಗೆ 3 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ನಂತರ ಅಡ್ಮಿನ್ ಅಲ್ಲಿ 11, ನಂತರ LGS ಅಲ್ಲಿ 3, ನಂತರ ಇಲ್ಲಿ ಆಕ್ಟ್ಸ್ ಅಲ್ಲಿ 2, EDN ಅಲ್ಲಿ 2 ಮತ್ತೆ MET ಅಲ್ಲಿ 2 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇದು AFCAT ಎಂಟ್ರಿಯಲ್ಲಿ ಇಷ್ಟು ಹುದ್ದೆಗಳನ್ನ ಕೊಟ್ಟಿರ್ತಾರ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಇನ್ನ ಇದಾದ್ಮೇಲೆ ಇಲ್ಲಿ NCC ಸ್ಪೆಷಲ್ ಎಂಟ್ರಿಯಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಮಾತ್ರ ಹುದ್ದೆಗಳನ್ನ ಕೊಟ್ಟಿದ್ರ. ಇಲ್ಲಿ 10% ಸೀಟ್ ಅಂತ ಕೊಟ್ಟಿರ್ತಾರ. ಇಲ್ಲಿ 10% ಸೀಟ್ ಔಟ್ ಆಫ್ AFCAT ವೇಕೆನ್ಸಿ ಫಾರ್ SSC ಅಂತ ಕೊಟ್ಟಿದಾರಲ್ಲ. ಅಂದ್ರೆ ಇಲ್ಲಿ ಮೇಲ್ಗಡೆ ಏನೋ ಒಂದು ವೇಕೆನ್ಸಿಗಳನ್ನ ಡಿವೈಡ್ ಮಾಡಿ ಕೊಟ್ಟಿದ್ರ. ಅದರಲ್ಲಿ 10% ವೇಕೆನ್ಸಿಗಳನ್ನ ಇಲ್ಲಿ NCC ಸ್ಪೆಷಲ್ ಎಂಟ್ರಿ ಅವರಿಗೆ ಕೊಡ್ತೀವಿ ಅಂತ ಅವರು ಮಾಹಿತಿಯನ್ನ ಕೊಟ್ಟಿರತಕ್ಕಂಥದ್ದು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವೇಕೆನ್ಸಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇವಾಗ ನಾವು ಡೈರೆಕ್ಟ್ ಆಗಿ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ವಯೋಮಿತಿ ಬಗ್ಗೆ ಕೊಟ್ಟಿರ್ತಾರ. ಇಲ್ಲಿ ನೀವೇನಾದ್ರು ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ AFCAT ಮತ್ತು NCC ಸ್ಪೆಷಲ್ ಎಂಟ್ರಿಯಲ್ಲಿ 20 ರಿಂದ 24 ವರ್ಷದ ಒಳಗಿರತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತ ವಯೋಮಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಗ್ರೌಂಡ್ ಡ್ಯೂಟಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ 20 ರಿಂದ 26 ವರ್ಷದ ಒಳಗಿರತಕ್ಕಂಥವ್ರು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕೆಳಗಡೆ ಬರ್ನ್ ಬಿಟ್ವೀನ್ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಗೊತ್ತಾಗದಲ್ಲಿ ಇಲ್ಲಿ ಕೊಟ್ಟಿರತಕ್ಕಂತ ಬರ್ನ್ ಬಿಟ್ವೀನ್ ಕೂಡ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂಥವ್ರು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇವಾಗ ಡೈರೆಕ್ಟ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ. ನೀವೇನಾದ್ರು ಇಲ್ಲಿ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿದ್ರ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲದಾಗಿ ನೀವು PUC ಅಲ್ಲಿ ಅಂದ್ರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅನ್ನ ತಗೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನಿಮ್ದು 50% ಆಗಿರಬೇಕು. ಇದು ಮೊದಲದಾಗಿ. ಮತ್ತು ಅಂತ ಕೊಟ್ಟಿರ್ತಾರೆ. ಈ ಒಂದು PUC ಜೊತೆಗೆ ನಿಮ್ದಲ್ಲಿ ಡಿಗ್ರಿನೂ ಕೂಡ ಆಗಿರಬೇಕು. ಅಂದ್ರೆ ಡಿಗ್ರಿ ನಿಮ್ದಲ್ಲಿ ಯಾವುದೇ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ನಡೆಯುತ್ತಾ. ಅದರಲ್ಲಿ ಕನಿಷ್ಠವಾಗಿ ನೀವು ಇಲ್ಲಿ 60% ತಗೊಂಡ್ರೆ ಪಾಸ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕಬಹುದು. ಇದು ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ. ಒಟ್ನಲ್ಲಿ ಮೇಲ್ಗಡೆದು ಮಾನಿಟರ್ ಆಗಿರುತ್ತಾ ಅಂದ್ರೆ ಕಂಪಲ್ಸರಿಗೆ ಆಗಿರಲೇಬೇಕು. PUC ಅಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅನ್ನ ತಗೊಂಡು ಪಾಸ್ ಆಗಿರಬೇಕು. ಅದು ಕೂಡ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನಿಮ್ದು ಕನಿಷ್ಠವಾಗಿ 50% ಆಗಿರಲೇಬೇಕಾಗತ್ತಾ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ನಿಮ್ದು ಆಗದಲ್ಲಿ ಅಂದ್ರೆ ಡಿಗ್ರಿಯಲ್ಲಿ ನಿಮ್ದು ಯಾವುದೇ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿ ಅದರಲ್ಲಿ ಕನಿಷ್ಠವಾಗಿ 60% ಆಗದೇ ಇದ್ದಲ್ಲಿ
ಕೆಳಗಡೆ ಮತ್ತೊಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ನಿಮ್ದೇನಾದ್ರಲ್ಲಿ ಬಿಇ ಅಥವಾ ಬಿಟೆಕ್ ಆಗಿದ್ದು ಅದರಲ್ಲಿ ನೀವೇನಾದ್ರೂ ಕನಿಷ್ಠವಾಗಿ 60% ತಗೊಂಡು ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತಾ. ಇಲ್ಲಿ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗದಲ್ಲಿ ಕೆಳಗಡೆ ಮತ್ತೊಂದಿಷ್ಟು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಯಾರೆಲ್ಲ ಎ ಮತ್ತು ಬಿ ಸೆಕ್ಷನ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿರ್ತೀರಿ ಅಂದ್ರೆ ಅಸೋಸಿಯೇಟ್ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಒಂದು ಎಕ್ಸಾಮಿನೇಷನ್ ಯಾರೆಲ್ಲ ಕ್ಲಿಯರ್ ಮಾಡಿರ್ತೀರಿ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಮಾಡಿದ್ರೆ ಅದರಲ್ಲಿ ಕೂಡ ನೀವು ಕನಿಷ್ಠವಾಗಿ 60% ತಗೊಂಡಿರ್ಲೇಬೇಕಾಗತ್ತಾ. ಇದರಲ್ಲಿ ಆಗಿದಲ್ಲಿ ಇಲ್ಲಿ ಮತ್ತೊಂದು ಇದನ್ನು ಕೂಡ ಕೊಟ್ಟಿರ್ತಾರೆ ಅಂದ್ರೆ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾದಲ್ಲೂ ಕೂಡ ನೀವೇನಾದ್ರೂ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದರಲ್ಲೂ ಕೂಡ ಕನಿಷ್ಠವಾಗಿ 60% ಇರಲೇಬೇಕಾಗತ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಇವಾಗ ಇಲ್ಲಿ ಫ್ಲೈಯಿಂಗ್ ಬ್ರಾಂಚ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಇದು ಮೇನ್ ಆಗಿರತಕ್ಕಂಥ ಕ್ವಾಲಿಫಿಕೇಶನ್ ಆಗಿರುತ್ತೆ. ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ. ಇವಾಗ ಗ್ರೌಂಡ್ ಡ್ಯೂಟಿಯಲ್ಲಿ ನೋಡಿ ತಗೊಂಡು ಅದು ಕೂಡ ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಮೊದಲಿಗೆ ಇಲ್ಲಿ ಏರೋನಾಟಿಕಲ್ ಇಂಜಿನಿಯರ್ಸ್ ಅಂತ ಕೊಟ್ಟಿರ್ತಾರ. ಎಲೆಕ್ಟ್ರಾನಿಕ್ಸ್ ಎಇ ಎಲ್ ಅಂತ ಇದಕ್ಕೂ ಮುಂಚೆ ಮೇಲ್ಗಡೆ ಕೊಟ್ಟಿದ್ರು. ನಿಮ್ಗೆ ಇದಕ್ಕೂ ಮುಂಚೆ ಕೂಡ ಹೇಳಿದೆ ಅದು ಕ್ವಾಲಿಫಿಕೇಶನ್ ಆಗಿರುತ್ತೆ ಅಂತ. ಇಲ್ಲಿ ಅದರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಾಗಿ ನಿಮ್ದು ಪಿಯುಸಿ ಅಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅನ್ನ ತಗೊಂಡು ಪಾಸ್ ಆಗಿರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಕನಿಷ್ಠವಾಗಿ 50% ಇರಲೇಬೇಕಾಗುತ್ತೆ. ಇದು ಮೊದಲದಾಗಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಈ ಒಂದು ಕ್ವಾಲಿಫಿಕೇಶನ್ ನಿಮ್ದು ಆಗದೆ ಇದ್ದಲ್ಲಿ ಕೆಳಗಡೆ 6 ಅಂತ ಕೊಟ್ಟಿರ್ತಾರೆ. ಜೊತೆಗೆ ನಿಮ್ದಲ್ಲಿ ಡಿಗ್ರಿನೂ ಕೂಡ ಆಗಿರಬೇಕು. ಯಾವುದರಲ್ಲಿ ಆಗಿರಬೇಕು ಮತ್ತೆ ಯಾವ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ರೆ ಅರ್ಜಿನ ಸಲ್ಲಿಸಬಹುದು ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ಇಲ್ಲಿ ಕೂಡ ಸೇಮ್ ರೀತಿ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ. ಸೆಕ್ಷನ್ ಎ ಮತ್ತು ಬಿ ಅಲ್ಲಿ ಈ ಒಂದು ಎಕ್ಸಾಮಿನೇಷನ್ ಯಾರೆಲ್ಲ ಕ್ಲಿಯರ್ ಮಾಡಿರ್ತೀರಿ ಅಸೋಸಿಯೇಟ್ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮತ್ತು ಇಲ್ಲಿ ಮತ್ತೊಂದು ಕೂಡ ಕೊಟ್ಟಿರ್ತಾರೆ ಏರೋನಾಟಿಕಲ್ ಸೊಸೈಟಿ ಅಂತ. ಇದರಲ್ಲಿ ನಿಮ್ದೇನಾದ್ರು ಒಂದು ಗ್ರಾಡ್ಯುಯೇಟ್ ಆಗಿದ್ರ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದರಲ್ಲಿ ಕನಿಷ್ಠವಾಗಿ 60% ಇರಲೇಬೇಕಾಗತ್ತೆ. ಇನ್ನು ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ದಲ್ಲಿ ಗ್ರಾಡ್ಯುಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ದೇನಾದ್ರು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ಸ್ ಆಗಿದ್ದು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದರಲ್ಲೂ ಕೂಡ ನಿಮ್ದು ಕನಿಷ್ಠವಾಗಿ 60% ಇರಲೇಬೇಕಾಗತ್ತೆ. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗದಲ್ಲಿ ನಿಮ್ದು ಡಿಗ್ರಿಯಲ್ಲಿ ಈ ಒಂದು ವಿಭಾಗದಲ್ಲಿ ಪಾಸ್ ಆಗದಲ್ಲಿ ಕೆಳಗಡೆ ಮತ್ತೊಂದಿಷ್ಟು ಸ್ಟ್ರೀಮ್ ಗಳನ್ನ ಕೊಟ್ಟಿರ್ತಾರೆ. ನಿಮ್ದೇನಾದ್ರು ಡಿಗ್ರಿಯಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳಲ್ಲಿ ನಿಮ್ದು ಯಾವ್ದೋ ಒಂದು ಸ್ಟ್ರೀಮ್ ಆಗಿದ್ದು ಅದರಲ್ಲಿ ನೀವು ಏನಾದ್ರು ಕನಿಷ್ಠವಾಗಿ 60% ತಗೊಂಡ್ರೆ ಸಾಕು ಈಸಿಯಾಗಿ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಕೊಂಡು ನಂತರ ಇಲ್ಲಿ ಕೆಳಗಡೆ ಮತ್ತೊಂದಿಷ್ಟು ಸ್ಟ್ರೀಮ್ ಗಳನ್ನ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇದು ಮೊದಲದಾಗಿ. ನಂತರ ಎಇ ಎಂ ಅಂತ ಕೊಟ್ಟಿದ್ರು ಅದು ಮೆಕ್ಯಾನಿಕಲ್ ಅಂತ ಅರ್ಥ ಆಗಿರುತ್ತೆ. ಇಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ನಿಮ್ದು ಕ್ವಾಲಿಫಿಕೇಶನ್ ಆಗಿರ್ಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಪಿಯುಸಿ ಅಂತೂ ಕಡ್ಡಾಯವಾಗಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇರಲೇಬೇಕು. ಅದರಲ್ಲಿ ಕೂಡ ನಿಮ್ದು ಕನಿಷ್ಠವಾಗಿ ಸೆಪರೇಟ್ ಆಗಿ 50% ಆಗಿರ್ಲೇಬೇಕಾಗತ್ತೆ. ಇನ್ನು ಮತ್ತು ಅಂತ ಕೊಟ್ಟಿದ್ರೆ ಇಲ್ಲಿ ನಿಮ್ದು ಮಿನಿಮಮ್ 4 ಇಯರ್ಸ್ ಡಿಗ್ರಿನೂ ಕೂಡ ಆಗಿರಬೇಕಾಗತ್ತೆ. ಇವಾಗ ಪಿಯುಸಿ ಆದ್ಮೇಲೆ ನಿಮ್ದು ಕನಿಷ್ಠವಾಗಿ 4 ವರ್ಷಗಳ ಕಾಲ ಡಿಗ್ರಿ ಯಾರ್ದಲ್ಲ ಆಗಿರುತ್ತಾ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಿಭಾಗದಲ್ಲಿ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಆಗಿದ್ದು ಅದರಲ್ಲಿ ಕನಿಷ್ಠವಾಗಿ 60% ಆಗಿರ್ಲೇಬೇಕಾಗತ್ತಾ. ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇದು ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಈ ರೀತಿ ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್ ಅಲ್ಲಿ ಬರ್ತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅದರ ಬಗ್ಗೆ ಮಾಹಿತಿನ ನೋಡ್ತಗೋಣ. ಇಲ್ಲಿ ಮೊದಲಾಗಿ ವೆಪನ್ ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತಾರೆ. ವೆಪನ್ ಸಿಸ್ಟಮ್ ಬ್ರಾಂಚ್ ಅಲ್ಲಿ ಇಲ್ಲಿ ಕೂಡ ಸೇಮ್ ಅದೇ ರೀತಿಯಾಗಿ ಮೊದಲಾಗಿ ನಿಮ್ದು ಪಿಯುಸಿ ಆಗಿರಬೇಕು. ಪಿಯುಸಿ ಅಲ್ಲಿ ನೀವು ಕನಿಷ್ಠವಾಗಿ 50% ತಗೊಂಡಿರ್ಬೇಕಾಗುತ್ತೆ. ಅದು ಕೂಡ ಮ್ಯಾಥ್ಸ್ ಅಲ್ಲಿ 50%, ಫಿಸಿಕ್ಸ್ ಅಲ್ಲಿ 50%. ಇನ್ನು ಪಿಯುಸಿ ಆದ್ಮೇಲೆ ನಿಮ್ದು ಗ್ರಾಡ್ಯುಯೇಷನ್ ಕೂಡ ಆಗಿರಬೇಕು. ಗ್ರಾಡ್ಯುಯೇಷನ್ ಬಂದ್ಬಿಟ್ಟು ಕನಿಷ್ಠವಾಗಿ ನಿಮ್ದು ಯಾವುದೇ ಒಂದು ಸ್ಟ್ರೀಮ್ ಒಂದಿಗೆ ಆಗಿದ್ರು ಕೂಡ ನಡೆಯುತ್ತೆ. ಅದರಲ್ಲಿ ನಿಮ್ದು ಕನಿಷ್ಠವಾಗಿ 60% ಇರಲೇಬೇಕಾಗತ್ತಾ. ಇದು ಒಂದು ಕ್ವಾಲಿಫಿಕೇಶನ್. ಈ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥವ್ರು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್ ಅದು ಕೂಡ ವೆಪನ್ ಸಿಸ್ಟಮ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ದಲ್ಲಿ ಬಿ ಅಥವಾ ಬಿಟೆಕ್ ನಿಮ್ದು ಕನಿಷ್ಠವಾಗಿ 60% ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಅಡ್ಮಿನಿಸ್ಟ್ರೇಷನ್ ಅಂಡ್ ಲಾಜಿಸ್ಟಿಕ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಕೂಡ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂದ್ರೆ ಇಲ್ಲಿ ಮೊದಲಿಗೆ 10th+ ಈ ಒಂದು ಪ್ಯಾಟರ್ನ್ ನಿಮ್ದು ಕ್ವಾಲಿಫಿಕೇಶನ್ ಆಗಿರಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಲ್ಲ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂತ. ಒಟ್ಟಿನಲ್ಲಿ ಪಿಯುಸಿ ಆಗಿರಬೇಕು. ಪಿಯುಸಿ ಆದ್ಮೇಲೆ ಗ್ರಾಡ್ಯುಯೇಟ್ ಕೂಡ ಆಗಿರಬೇಕಾಗತ್ತಾ. ಪಿಯುಸಿ ಆದ್ಮೇಲೆ ಇಲ್ಲಿ ಡಿಗ್ರಿ ಯಾರ್ದಲ್ಲ ಆಗಿರುತ್ತಾ ನಿಮ್ದು ಅಪ್ಲಿಕೇಶನ್ ಹಾಕಬಹುದು. ನಿಮ್ದು ಯಾವುದೇ ಒಂದು ಡಿಸಿಪ್ಲಿನ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಅದರಲ್ಲಿ ಕನಿಷ್ಠವಾಗಿ 60% ಇರಲೇಬೇಕಾಗತ್ತೆ. ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಅದಕ್ಕೆ ಎಕ್ವಿಲೆಂಟ್ ಆಗಿರತಕ್ಕಂಥ ನಿಮ್ದು ಏನಾದ್ರು ಬೇರೆ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇನ್ನು ಅಕೌಂಟ್ಸ್ ಬ್ರಾಂಚ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ 10+2 ಆಗಿರಬೇಕಂದ್ರೆ ಪಿಯುಸಿ ಪಾಸ್ ಆಗಿರಬೇಕು. ನಂತರ ಡಿಗ್ರಿಯಲ್ಲಿ ನಿಮ್ದು ಯಾವುದೇ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ರು ಅದರಲ್ಲಿ ಕನಿಷ್ಠವಾಗಿ 50% ಇರಲೇಬೇಕಾಗತ್ತೆ. ಇಲ್ಲಿ ಕೆಳಗಡೆ ಅವರು ಡಿಸಿಪ್ಲಿನ್ ಕೊಟ್ಟಿರ್ತಾರೆ. ಯಾವ ರೀತಿ ಇದಾವಂದ್ರೆ ಇಲ್ಲಿ
ಇಲ್ಲಿ ಬಿಕಾಮ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕನಿಷ್ಠವಾಗಿ 3 ವರ್ಷಗಳ ಕಾಲ ನಿಮ್ದು ಕೋರ್ಸ್ ಆಗಿರಬೇಕು. ನಂತರ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕ್ವಾಲಿಫೈಡ್ ಸಿಎ, ಅದೇ ರೀತಿ ಸಿಎಂಎ, ಅದೇ ರೀತಿ ಸಿಎಸ್, ಅದೇ ರೀತಿ ಸಿಎಪಿ ಅಂತ ಕೊಟ್ಟಿರ್ತಾರೆ. ಈ ಒಂದು ವಿಭಾಗದಲ್ಲಿ ಪಾಸ್ ಆಗಿರತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು BSc ಆಗಿರತಕ್ಕಂಥವ್ರು ಜೊತೆಗೆ ನಿಮ್ದು ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಒಂದು ಅಕೌಂಟ್ಸ್ ಬ್ರಾಂಚ್ ಅಲ್ಲಿ ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಎಜುಕೇಶನ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಮೊದಲಾಗಿ 10+2 ಆಗಿರಬೇಕು ಮತ್ತು ಪೋಸ್ಟ್ ಗ್ರಾಡ್ಯುಯೇಷನ್ ಆಗಿದ್ದು ಅದರಲ್ಲಿ ಕನಿಷ್ಠವಾಗಿ ನಿಮ್ದು 50% ಆಗಿರಬೇಕಾಗತ್ತ. ಇನ್ನು ಇದಾದ್ಮೇಲೆ ಇಲ್ಲಿ PG ಅಂತ ಕೊಟ್ಟಿರ್ತಾರ. ನಿಮ್ದು PG ಆಗಿದ್ದು ಅದರಲ್ಲಿ ಕನಿಷ್ಠವಾಗಿ 60% ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಕರೆಕ್ಟ್ ಗೆ ನಿಮ್ದು ಪೋಸ್ಟ್ ಗ್ರಾಡ್ಯುಯೇಟ್ ಆಗಿ ಅದರಲ್ಲಿ ಕನಿಷ್ಠವಾಗಿ 60% ಆಗಿರಬೇಕು. ನಂತರ PG ಅಲ್ಲಿ ಕನಿಷ್ಠವಾಗಿ 60% ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇದು ಎಜುಕೇಶನ್ ಬ್ರಾಂಚ್ ಅಲ್ಲಿ. ಇನ್ನ ಮೆಟೀರಿಯಲ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಮೆಟೀರಿಯಾಲಜಿಯಲ್ಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ಮೊದಲಾಗಿ 10+2 ಆಗಿರಬೇಕು. ನಂತರ BSc ಆಗಿರಬೇಕು. ಜೊತೆಗೆ ಇಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರಬೇಕು. ಇನ್ನು ಜೊತೆಗೆ ಇಲ್ಲಿ ಕನಿಷ್ಠವಾಗಿ ನಿಮ್ದು ಈ ಒಂದು ಕ್ವಾಲಿಫಿಕೇಶನ್ ಅಲ್ಲಿ 60% ಆಗಿರಲೇಬೇಕಾಗುತ್ತೆ. ಯಾರದೆಲ್ಲ 60% ಆಗಿರುತ್ತೆ ಈ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ನಿಮ್ದೇನಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗದಲ್ಲಿ ಒಟ್ಟಿನಲ್ಲಿ ಡಿಗ್ರಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ದು ಅದರಲ್ಲಿ ಕನಿಷ್ಠವಾಗಿ ನಿಮ್ದು 60% ಆಗಿದ್ರೆ ಸಾಕು ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ. ನೀವು ಕೂಡ ಇಲ್ಲಿ ಯಾವ ಒಂದು ಬ್ರಾಂಚ್ ಅಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ನಿಮಗೆ ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸಿಕೊಡಿದ್ರೆ ಒಂದು ಬ್ರಾಂಚ್ ವೈಸ್ ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಳಗಡೆಯಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಇಲ್ಲಿ ಒಂದು ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ರ. ಇಲ್ಲಿ ನೀವಾದ್ರೂ AFCET ಎಂಟ್ರಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ 7 ಫೆಬ್ರವರಿ 2025ಕ್ಕೆ ನಿಮ್ಮ ಅಡ್ಮಿಟ್ ಕಾರ್ಡ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಲಿಂಕ್ ಮೂಲಕ ಅಂತ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇವಾಗ ನಾವಿಲ್ಲಿ ಎಕ್ಸಾಮಿನೇಷನ್ ಫೀ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ ಆಗಿ 550 ರೂಪಾಯಿ ಫೀ ಇರುತ್ತಾ. ಈ ಒಂದು ಫೀ ಅನ್ನ ಪ್ರತಿಯೊಬ್ಬರು ಕೂಡ ಇಲ್ಲಿ ಪೇ ಮಾಡ್ಕೋಬೇಕು. ಇನ್ನು ನೀವೇನಾದ್ರೂ NCC ಸ್ಪೆಷಲ್ ಎಂಟ್ರಿಯಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮಗೆ ಯಾವುದೇ ರೀತಿ ಫೀ ಇರಂಗಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಈ ಒಂದು ಫೀ ಅನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತ. ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಒಂದು ಫಾರ್ಮ್ ಅನ್ನ ಭರ್ತಿ ಮಾಡೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇದು ಆನ್ಲೈನ್ ಮೂಲಕ ಒಂದು ಫಾರ್ಮ್ ಅನ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ಮಾಹಿತಿಯನ್ನ ಕೊಟ್ಟಿರ್ತಾರ. ಕರೆಕ್ಟ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನೊಂದು AFCET ಒಂದು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಕೂಡ ನಿಮಗೆ ಮೇಲ್ಗಡೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನು ಎಕ್ಸಾಮ್ಸ್ ಟೋಟಲ್ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಅಂದ್ರೆ ಒಂದು ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ರಿಪೋರ್ಟಿಂಗ್ ಟೈಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನ ಇದಾದ್ಮೇಲೆ ಎಕ್ಸಾಮ್ಗೆ ಬರ್ತಕ್ಕಂಥ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ಕೊಟ್ಟಿರ್ತಾರೆ. AFCET ಇಲ್ಲಿ ಸಬ್ಜೆಕ್ಟ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಡ್ಯೂರೇಷನ್ ಕೊಟ್ಟಿರ್ತಾರೆ. ಇನ್ನ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಟೋಟಲ್ ಆಗಿ ಇಲ್ಲಿ 2 ಗಂಟೆ ಕಾಲಾವಕಾಶ ಇರ್ತಾವ. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 300 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೆಯಬೇಕಾಗತ್ತಾ. ಇನ್ನು ಇಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತಾ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಯಾವ ಇರ್ತವೆ ಮತ್ತೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಮತ್ತು ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನೂ ಕೂಡ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸಿಕೊಡ್ತೀನಿ. ಅದೇ ರೀತಿಯಲ್ಲಿ ಎಕ್ಸಾಮಿನೇಷನ್ ಸಿಟಿಯನ್ನು ಕೂಡ ಕೊಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತಾವ. ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ನಾನು ಮುಂದೆ ನಿಮಗೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಬೇರೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಮತ್ತು ಯಾವ ಒಂದು ಬ್ರಾಂಚ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಅದರ ಬಗ್ಗೆ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಂತ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.